ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ವೃದ್ಧೆದು ಕೊಲೆ ಆಗಿದೆ. ಕಾರಣ ಏನು ಮಾಡಬಹುದು ಹೇಗಾಗುತ್ತೆ? ನಿನ್ನೆ ತಡರಾತ್ರಿ ನಮಗೆ ಒಂದು ಮಾಹಿತಿ ಬರುತ್ತೆ, ಈ ಥರ ಕೆಂಗೇರಿ ಉಪನಗರ ಏರಿಯಾ ಮನುಷ್ಯ ಎನ್ಕ್ಲೇವ್ ಡಿಪಾರ್ಟ್ಮೆಂಟಲ್ಲಿ ಒಂದು ವೃದ್ಧೆ ಕೊಲೆ ಆಗಿದೆ ಅಂತ ಧನಂಜಯ್ ಅನ್ನೋರು ಕಂಪ್ಲೇಂಟ್ ಕೊಡ್ತಾರೆ. ಸೊ ಹೀಗಾಗಿ ನಮ್ಮ ಪೊಲೀಸರು ಸ್ಥಳಕ್ಕೆ ಹೋಗಿ ನೋಡಲಾಗಿ ಒಂದು ವೃದ್ಧೆ ಅರೌಂಡ್ 70 ವರ್ಷದ ಸುಮಾರು 70 ವರ್ಷದಲ್ಲಿ ಅಲ್ಲಿ ಬಾತ್ರೂಮ್, ಅವ್ರ ಮನೆಯ ಬಾತ್ರೂಮ್ ಮುಂದ್ಗಡೆ ಬಿದ್ದು ಡೆತ್ ಆಗಿರ್ತಾಳೆ. ಇದನ್ನ ಈ ಹಿಂದೆ ಈ ಮನೆಯಲ್ಲಿ ಆಕೆ ಮಗಳು ಭಾಗ್ಯಲಕ್ಷ್ಮಿ ಅಂತ ಮತ್ತೆ ಮಗ ಕುಶಾಲ್ ಅಂತ ಅಲ್ಲಿ ವಾಸವಿರ್ತಾರೆ. ಭಾಗ್ಯಲಕ್ಷ್ಮಿ ಗಂಡ ಭಾಗ್ಯಲಕ್ಷ್ಮಿ ಮತ್ತು ಆಕೆ ಮಗ ಸುಮಾರು ಜಾಸ್ತಿ ಕುಡಿತಾ ಇರೋದ್ರಿಂದ ಅವ್ರನ್ನ ಬಿಟ್ಬಿಟ್ಟು ಬೇರೆ ಮದುವೆ ಮಾಡಿಕೊಂಡು ಬೇರೆ ವಾಸವಾಗಿರ್ತಾನೆ. ಇವ್ರು ಮೂಲತಃ ಹಾಸನ ಜಿಲ್ಲೆಯವರು, ಇಲ್ಲಿ ಬಂದು ವಾಸ ಮಾಡಿಕೊಂಡು ಇದ್ದಾರೆ. ಸೊ ಈಗ ಒಂದು 2 ತಿಂಗಳ ಕೆಳಗಡೆಯಿಂದ ಅವರ ಅಜ್ಜಿನೂ ಕೂಡ ಅವ್ರ ಜೊತೆ ವಾಸವಾಗಲಿಕ್ಕೆ ಬಂದಿದ್ರು. ಸೊ ಅಜ್ಜಿ ಬಂದಾಗಿಂದೂ ಕೂಡ ಯಾವಾಗಲೂ ಕೂಡ ಅವ್ರ ಮನೆಯಲ್ಲಿ ಗಲಾಟೆ, ಕುಡಿದ್ಬಿಟ್ಟು ಜೋರಾಗಿ ಕಿರ್ಚಾಡೋದು ಅಂತ ಅಕ್ಕಪಕ್ಕದವರೆಲ್ಲ ಹೇಳ್ತಾ ಇದ್ದಾರೆ. ಹೀಗಾಗಿ ನಮ್ಮ ಮೊಮ್ಮಗ ಕುಶಾಲ್ ಅನ್ನೋರು ಅಜ್ಜಿಗೆ ದೊಣ್ಣೆಯಿಂದ ಹೊಡೆದು ಸಾಯಿಸಿರ್ತಾರೆ ಅಂತಂದು ತಿಳಿದು ಬಂದಿದೆ ಈ ಸದ್ಯ ಮೇಲ್ನೋಟಕ್ಕೆ ತನಿಖೆಯಿಂದ. ಕಾರಣಗಳು ಏನನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ನಮಗೆ ತನಿಖೆಯಿಂದ ತಿಳ್ಕೊಂಡಿದ್ದಾರೆ. ಇಬ್ಬರೂ ಕೂಡ ನಮ್ಮ ವಶಕ್ಕೆ ತಗೊಂಡಿದ್ದೀವಿ. ಬಟ್ ಇಬ್ಬರು ತುಂಬಾ ಕುಡಿದಿದ್ದರಿಂದ ಆರೋಪಿಗಳು ಅವರನ್ನು ರಾಜರಾಜೇಶ್ವರಿ ಹಾಸ್ಪಿಟಲ್ಗೆ ಸ್ಥಳಾಂತರಿಸಿದ್ದಾರೆ.